ನಮಸ್ಕಾರ. ಇವತ್ತಿನ ವಿಷಯ ನಷ್ಟವಾದರೂ ಎಫ್ಎನ್ಒದಲ್ಲಿ ಸಿಗುವ ರೋಮಾಂಚನ ಅಗಾಧ. ಎಚ್ಚರಿಕೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಕಳೆದ 4 ವರ್ಷದಲ್ಲಿ ಅಂದರೆ 2020ರಿಂದ 23ರಲ್ಲಿ ಡಿಮೆಟ್ ಅಕೌಂಟ್ ಸಂಖ್ಯೆ 4.1 ಇದ್ದದ್ದು ಈಗ 13 ಕೋಟಿ ತಲುಪಿದೆ. ಯಾಕಂತಂದ್ರೆ ಬಹಳ ಜನ ಹೂಡಿಕೆದಾರರು ಷೇರು ಮಾರುಕಟ್ಟೆಗೆ ಅಟ್ರಾಕ್ಟ್ ಆದರು. ಯಾಕಂತಂದ್ರೆ 2020-21ರಲ್ಲಿ ಬಂದ ಅಗಾಧ ಲಾಭದಿಂದಾಗಿ ಮತ್ತೆ ಬಹಳಷ್ಟು ಹೂಡಿಕೆದಾರರು ಷೇರು ಮಾರುಕಟ್ಟೆಯಲ್ಲಿ ಬಹಳ ಕ್ವಿಕ್ ಆಗಿ ಹಣ ಮಾಡ್ಬೋದು, ಶೀಘ್ರವಾಗಿ ಹಣ ಮಾಡ್ಬೋದು ಅಂತ ತಮ್ಮ ಹೂಡಿಕೆಯನ್ನು ಪ್ರಾರಂಭ ಮಾಡ್ತಾರೆ. ನೀವು ಷೇರು ಮಾರುಕಟ್ಟೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ 3 ವಿಧದಲ್ಲಿ ಹಣ ಮಾಡಬಹುದು. ಒಂದು ಲಾಂಗ್ ಟರ್ಮ್, ಅಂದರೆ ಹಣದ ಹೂಡಿಕೆ 5 ವರ್ಷ ಪ್ಲಸ್ ಅಂದರೆ 5, 10, 15, 20, 25 ಇತ್ಯಾದಿ. ಮತ್ತೆ ಎರಡನೇದು ಶಾರ್ಟ್ ಟರ್ಮ್, ಫ್ಯೂ ಡೇಸ್ ಟು ಫ್ಯೂ ಮಂತ್ಸ್, ಮೇ ಬಿ 1 ವರ್ಷಕ್ಕಿಂತ ಕಮ್ಮಿ. ಮೂರನೇದು ಅಲ್ಟ್ರಾ ಶಾರ್ಟ್ ಟರ್ಮ್, ಅಂದರೆ ಇಂಟ್ರಾಡೇ, ಎಫ್ಎನ್ಒ ಅಂದರೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಇತ್ಯಾದಿ. ಬಹಳಷ್ಟು ಜನಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣೋದು ಮೂರನೇ ಆಪ್ಷನ್, ಅಲ್ಟ್ರಾ ಶಾರ್ಟ್ ಟರ್ಮ್, ಇಂಟ್ರಾಡೇ, ಎಫ್ಎನ್ಒ ಇತ್ಯಾದಿ. ಮೊನ್ನೆ ನಮ್ಮ ಪ್ರಶ್ನೆಗೆ ಉತ್ತರ ಕೊಡುವ ಸೆಷನ್ ಅಲ್ಲಿ ಒಬ್ರು ಹೂಡಿಕೆದಾರರು ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯನ್ನು ಕೇಳಿದ್ರು. ಅದಕ್ಕೋಸ್ಕರ ಈ ವಿಡಿಯೋನ ಸೃಷ್ಟಿ ಮಾಡಿದ್ದೇವೆ. ಅವ್ರು ಹೇಳಿದ್ರು, ಡೆರಿವೇಟಿವ್ ಸೆಗ್ಮೆಂಟು ಎಕ್ಸ್ಪೋನೆನ್ಷಿಯಲಿ ಗ್ರೋ ಆಗ್ತಾ ಇದೆ ಇಯರ್ ಆನ್ ಇಯರ್ ಕಂಪೇರ್ ಟು ಕ್ಯಾಶ್ ಮಾರ್ಕೆಟ್. ಸೇಬಿ ಅವರು ಹೇಳ್ತಾರೆ 90% ಜನ ಎಫ್ಎನ್ಒದಲ್ಲಿ ಲಾಸ್ ಮಾಡ್ಕೊಳ್ತಾರೆ. ಲಾಸ್ ಇದೆ ಅಂತ ಗೊತ್ತಿದ್ರು ಕೂಡ ಜನ ಯಾಕೆ ಅದರಲ್ಲಿ ಇಂಟ್ರೆಸ್ಟ್ ತಗೊಳ್ತಾರೆ? ಈ ರೀತಿ ಎಫ್ಎನ್ಒದಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಅನ್ನು ತಗೊಳ್ತಾ ಅಲ್ಲಿ ಲಾಸ್ ಅನ್ನು ಮಾಡ್ತಾ ಮುಂದಿನ ದಿನಗಳಲ್ಲಿ ಅವರಿಗೆ ದೀರ್ಘಾವಧಿ ಹೂಡಿಕೆ ಕಡೆಗೆ ಒಂದಷ್ಟು ಅಟ್ರಾಕ್ಷನ್ ಕಮ್ಮಿ ಆಗುತ್ತಲ್ಲ. ಬಹಳ ಇಂಟ್ರೆಸ್ಟಿಂಗ್, ಬಹಳ ಮೀನಿಂಗ್ಫುಲ್ ಕ್ವಶನ್. ಯಾಕಂತಂದ್ರೆ ನಾವು ನೋಡಿದ ಹಾಗೆ ಬಹಳಷ್ಟು ಜನ ತಮ್ಮ ಕರಿಯರ್ ಅನ್ನು ಸ್ಟಾರ್ಟ್ ಮಾಡೋದೇ ಏನಿದ್ದರೂ ಕೂಡ ಎಫ್ಎನ್ಒ ಮತ್ತು ಇಂಟ್ರಾಡೇ ಟ್ರೇಡಿಂಗ್ ಇಂದ. ಮತ್ತು ಹೀಗೆ ಮಾಡೋದ್ರಿಂದ ಅವರಿಗೆ ಲಾಂಗ್ ಟರ್ಮ್ ನಲ್ಲಿ ಸಂಪೂರ್ಣವಾಗಿ ಇಂಟ್ರೆಸ್ಟ್ ಹೊರಟೋಗುತ್ತೆ. ಮತ್ತು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಲಾಸ್ ಅನ್ನು ಮಾಡಿಕೊಳ್ಳುವುದರಿಂದಾಗಿ ಅವರಿಗೆ ಏನನ್ಸುತ್ತೆ ಅಂತಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಬಾರ್ದು ಅನ್ನುವಂಥ ಮೋಟಿವೇಶನ್ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ತಾವು ಹಣವನ್ನು ಕಳ್ಕೊಂಡಿದ್ದಾರೆ ಮತ್ತು ಇತರರಿಗೂ ಕೂಡ ಹೇಳ್ತಾರೆ, ದೊಡ್ಡ ಸಂಖ್ಯೆಯಲ್ಲಿ ಜನರಿಗೆ ಹೇಳ್ತಾರೆ, ನೀವು ಕೂಡ ಷೇರು ಮಾರುಕಟ್ಟೆಯಲ್ಲಿ ಹಣ ಹಾಕಬೇಡಿ, ಅದೇನಿದ್ದರೂ ಗ್ಯಾಮ್ಲಿಂಗ್ ಇದ್ದಾಗೆ, ಷೇರು ಮಾರುಕಟ್ಟೆಯಲ್ಲಿ ನೆಗೆಟಿವ್ಸೇ ಜಾಸ್ತಿ. ಇದು ಹೇಗೆ ಅಂತಂದ್ರೆ, ಒಬ್ಬ ಹೊಸ ಚಾಲಕ 120 ಕಿಲೋಮೀಟರ್ ತನ್ನ ಕಾರನ್ನು ಹೈವೇನಲ್ಲಿ ಓಡಿಸಿ ಆಕ್ಸಿಡೆಂಟ್ ಮಾಡಿಕೊಂಡ ಹಾಗೆ. ಅದಾದ್ಮೇಲೆ ಎಲ್ಲರಿಗೂ ಹೇಳ್ತಾರೆ, ಯಾರೂ ಕಾರನ್ನು ಚಾಲನೆ ಮಾಡಬೇಡಿ. ಅಂದ್ರೆ ಇಲ್ಲಿ ಅವರು ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಹೈ ಸ್ಪೀಡ್ ಅನ್ನು ಬ್ಲೇಮ್ ಮಾಡೋದಿಲ್ಲ. ಅದರ ಬದಲಾಗಿ ರೋಡು, ಕಾರು, ಡ್ರೈವಿಂಗ್ ಇದರ ಬಗ್ಗೆ ತಮ್ಮ ಬ್ಲೇಮ್ ಅನ್ನು ಹಾಕ್ತಾರೆ. ಮೊನ್ನೆ ನಮ್ಮ ಚಾನೆಲ್ನ ಒಬ್ರು ಹೂಡಿಕೆದಾರರು ನಮಗೊಂದು ಕಮೆಂಟ್ ಹಾಕಿದ್ರು, ಸರ್ ಇಂಟ್ರಾಡೇನಲ್ಲಿ ನನಗೆ ಬಹಳ ಲಾಸ್ ಆಗಿದೆ, ಅದರಿಂದಾಗಿ ದಯವಿಟ್ಟು ನೀವು ಇಂಟ್ರಾಡೇಯನ್ನು ಸರಿಯಾಗಿ ಮಾಡುವುದು ಹೇಗೆ ಅಂತ ತಿಳಿಸಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಅಂದ್ರೆ ಅವರ ಪ್ರಕಾರ ಇಂಟ್ರಾಡೇ ಕರೆಕ್ಟ್ ಆಗಿದೆ, ನನ್ನ ಟೆಕ್ನಿಕ್ ಸರಿಯಾಗಿಲ್ಲ. ಸರಿಯಾದ ಟೆಕ್ನಿಕ್ ಅನ್ನು ಬಳಸಿದ್ರೆ ಅದರಲ್ಲಿ ಪ್ರಾಫಿಟ್ ಮಾಡಬಹುದು. ಇಂಟ್ರಾಡೇ ಟೆಕ್ನಿಕ್ ಮತ್ತು ಎಫ್ಎನ್ಒ ಬಹಳ ರಿಸ್ಕಿ. ಇಲ್ಲಿ ಎಷ್ಟೇ ಟೆಕ್ನಿಕ್ಗಳು ಗೊತ್ತಿದ್ರು, ನಿಮಗೆ ಎಷ್ಟೇ ಸರ್ವಿಸ್ ಇದ್ರು, ಎಕ್ಸ್ಪೀರಿಯನ್ಸ್ ಇದ್ರು ಕೂಡ, ಎಷ್ಟೇ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿದ್ರು ಕೂಡ ಲಾಸ್ ಆಗುವಂತ ಚಾನ್ಸಸ್ ಬಹಳ ಜಾಸ್ತಿ. ಸೇಬಿಯವರು 89% ಜನ ಎಫ್ಎನ್ಒದಲ್ಲಿ ಲಾಸ್ ಮಾಡ್ಕೊಂಡಿದ್ದಾರೆ ಅಂತ ಅವರ ಎಲ್ಲ ನೋಟಿಫಿಕೇಶನ್ ಅಲ್ಲಿ ಹಾಕ್ತಾರೆ. ನೀವು ಯಾವುದಾದ್ರೂ ಟ್ರೇಡಿಂಗ್ ಟರ್ಮಿನಲ್ ಅನ್ನು ಓಪನ್ ಮಾಡಿದ ತಕ್ಷಣನೇ ಈ ಪರ್ಟಿಕ್ಯುಲರ್ ನೋಟಿಸು ಮತ್ತು ಕಾಷನ್ ನಿಮ್ಮ ಮುಂದೆ ಬರುತ್ತೆ. ಆದರೂ ಕೂಡ ಜನ ಅದನ್ನ ಕಂಟಿನ್ಯೂ ಮಾಡ್ತಾರೆ. ನಮ್ಮ ಪ್ರಕಾರ ರಿಟೇಲ್ ಇನ್ವೆಸ್ಟರ್ಸ್ 95 to 99% ಜನ ಎಫ್ಎನ್ಒ ಮತ್ತು ಇಂಟ್ರಾಡೇ ಟ್ರೇಡಿಂಗ್ ನಲ್ಲಿ ಲಾಸ್ ಮಾಡ್ಕೊಳ್ತಾರೆ. ಜನರು ಇಂಟ್ರಾಡೇ ಮತ್ತು ಎಫ್ಎನ್ಒ ಯಾಕೆ ಮಾಡ್ತಾರೆ ಅಂತ ನಾವೇನಾದ್ರೂ ಅನಾಲಿಸಿಸ್ ಮಾಡಿದ್ರೆ ನಮಗೆ ತಿಳಿದು ಬರೋದೇನು ಅಂತಂದ್ರೆ, ಇದರಲ್ಲಿ ಒಂದು ತರದ ಥ್ರಿಲ್ ಇದೆ. ಅಂದ್ರೆ ನಿಮಗೆ ಏನಾದರೂ ಸ್ವಲ್ಪ ಹಣ ಬಂದಾಗ ಯಾವ ತರ ಫೀಲಿಂಗ್ ಆಗುತ್ತೆ ಅಂತಂದ್ರೆ, ನಾನು ಒಂದು ತರ ಯೂಫೋರಿಯಾದಲ್ಲಿದ್ದೇನೆ, ಪ್ರಪಂಚದ ಎಲ್ಲರೂ ಕೂಡ ನನ್ನ ಅಡಿಯಾಳುಗಳು, ನಾನು ಸದ್ಯಕ್ಕೆ ಒಳ್ಳೆಯ ಹಣವನ್ನು ಮಾಡ್ತೇನೆ, ಮುಂದೊಂದು ದಿನ
ದೊಡ್ಡ ಶ್ರೀಮಂತನಾಗ್ತೇನೆ ಅನ್ನುವಂಥ ಫೀಲಿಂಗ್ ಬರುತ್ತೆ ಮತ್ತು ಅವರಲ್ಲಿ ನ್ಯೂರೋ ಕೆಮಿಕಲ್ಸ್ ಡೋಪಮಿನ್ ಮತ್ತು ಸಿರೋಟಿನಿನ್ ತನ್ನಿಂದ ತಾನಾಗಿ ಒಳಗಿನಿಂದ ಸೆಕ್ರೀಟ್ ಆಗುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಈಗ ಲಾಸ್ ಆದರೂ ಪರವಾಗಿಲ್ಲ, ನಾನು ಪ್ರಾಫಿಟ್ ಮಾಡ್ತೇನೆ ಅನ್ನುವಂಥ ಹುಂಬೋದಯ ಪ್ರಾರಂಭ ಆಗುತ್ತೆ. ಅದೇ ಕಾರಣದಿಂದಾಗಿ ನಾವು ರೇಸ್ ಕೋರ್ಸ್ನಲ್ಲಿ ಕೂಡ ನಾವು ಬಹಳಷ್ಟು ಜನರನ್ನು ಕಾಣಬಹುದು. ದಿನಕ್ಕೆ 500-1000 ರೂಪಾಯಿಯನ್ನು ಅನಾಯಾಸವಾಗಿ ಕಳ್ಕೊತಾರೆ. ಮತ್ತೆ ಅವರಿಗೊಂದು ಫೀಲಿಂಗ್, ಇವತ್ತಲ್ದಿನ ನಾಳೆ ನನಗೆ ಜಾಕ್ಪಾಟ್ ಹೊಡೆಯುತ್ತೆ. ಅದಕ್ಕೋಸ್ಕರನೇ ಡ್ರೀಮ್ 11 ಅಲ್ಲಿ ಕೂಡ ಕ್ಲಿಯರ್ ಆಗಿ ಹೇಳ್ತಾರೆ, ಇಲ್ಲಿ ನಿಮಗೆ ವ್ಯಸನ ಆಗುವಂತಹದ್ದು ಅಂದರೆ ಅಡಿಕ್ಷನ್ ಆಗುವಂತ ಚಾನ್ಸಸ್ ಇದೆ, ಹುಷಾರಾಗಿ ಆಡಿ ಅಂತ. ನಮ್ಮ ಪ್ರಕಾರ ನಿಮ್ಮ ಹತ್ರ ಏನಾದರೂ 1 ಕೋಟಿ ಇದ್ದು 50,000 ರೂಪಾಯಿಯಲ್ಲಿ ನೀವೇನಾದರೂ FNO ಮಾಡಿ ಅದರಲ್ಲಿ ಲಾಸ್ ಆದರೂ ಪರವಾಗಿಲ್ಲ ಅಂತಿದ್ರೆ ಅದು ಒಂದು ರೀತಿ. ಆದರೆ ನಾವು ನೋಡಿದ ಹಾಗೆ ಹೆಚ್ಚಿನ ಜನರಿಗೆ ರಿಸ್ಕ್ ತೆಗೆದುಕೊಳ್ಳುವಂತ ಕೆಪಾಸಿಟಿ ಇರುವುದಿಲ್ಲ. ಮತ್ತೆ ತಮ್ಮ ಎಲ್ಲ ಬಂಡವಾಳ ಖತಮ್ ಆದ್ಮೇಲೆ, ಖಾಲಿ ಆದ್ಮೇಲೆ, FNOದಲ್ಲಿ ಸಂಪೂರ್ಣವಾಗಿ ಲಾಸ್ ಆದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಾನು ತಪ್ಪು ಮಾಡಿದ್ದೇನೆ. ಅಷ್ಟೊತ್ತಿಗಾಗಲೇ ಅವರಿಗೆ ಷೇರು ಮಾರುಕಟ್ಟೆಯಲ್ಲಿ ಇಂಟ್ರೆಸ್ಟ್ ಕಂಪ್ಲೀಟ್ ಆಗಿ ಹೊರಟೋಗುತ್ತೆ ಮತ್ತು ಆ ಲಾಸ್ನಿಂದಾಗಿ ಒಂದಷ್ಟು ಆತ್ಮಹತ್ಯೆ ಮಾಡಿಕೊಳ್ಳೋಣ ಅಂತ ಅನಿಸುತ್ತೆ. ಮೊನ್ನೆ ನಾವು ನಮ್ಮ ಚಾನಲ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ವಿ, ಷೇರು ಮಾರುಕಟ್ಟೆಯಲ್ಲಿ ನಷ್ಟ, ಬೆಂಗಳೂರಿನ ಟೆಕ್ಕಿ ಆತ್ಮಹತ್ಯೆ, ಏನು ತಪ್ಪಾಯ್ತು ಅಂತ. ಈ ವಿಡಿಯೋ ಆಲ್ಮೋಸ್ಟ್ ವೈರಲ್ ಆಗಿದೆ. ನೀವು ಅದನ್ನು ನೋಡದೇ ಇದ್ರೆ ದಯವಿಟ್ಟು ನೋಡಿ ಅಂತ ನಿಮಗೆ ಸಲಹೆ ಕೊಡ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋ ಬಹಳ ಪ್ರಾಮುಖ್ಯ. ಯಾಕಂತಂದ್ರೆ ಬಹಳಷ್ಟು ಜನಗಳಿಗೆ ಈ ತರದ FNO ಮತ್ತು ಇಂಟ್ರಾಡೇ ಮಾಡುವಂತ ಚಟ ಇದೆ. ಲಾಸ್ ಮಾಡಿಕೊಂಡ್ರು ಪರವಾಗಿಲ್ಲ ಅನ್ನುವಂಥ ಫೀಲಿಂಗ್ ಇದೆ. ಇವತ್ತಲ್ದಿನ ನಾಳೆ ಮತ್ತೆ ರಿಕವರಿ ಮಾಡ್ಕೊಳ್ತೇನೆ ಅಂತದ್ದು ಇದೆ. ಮತ್ತೆ ಬಹಳಷ್ಟು ಜನ ಇದರಿಂದ ಆತ್ಮಹತ್ಯೆ ಮಾಡಿಕೊಂಡದ್ದು ಇದೆ. ಆದ್ದರಿಂದ ನಿಮ್ಮ ಸೋಮಾರಿತನವನ್ನು ಬದಿಗೊತ್ತಿ ಈ ವಿಡಿಯೋನ ಕನ್ನಡಿಗರಿಗೆಲ್ಲರಿಗೂ ಫಾರ್ವರ್ಡ್ ಮಾಡಿ. ಯಾಕಂತಂದ್ರೆ ಯಾರಿಗೆ ಇದರಿಂದ ಮುಂದಿನ ದಿನಗಳಲ್ಲಿ ಪ್ರಯೋಜನ ಆಗುತ್ತೆ ಅಂತ ಗೆಸ್ ಮಾಡೋದು ಕೂಡ ಕಠಿಣ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಷೇರು ಮಾರುಕಟ್ಟೆಗೆ ನೀವು ಪ್ರಥಮವಾಗಿ ಸೇರ್ಕೊಂಡಾಗ FNO ಮತ್ತು ಇಂಟ್ರಾಡೇ ಮಾಡಿದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.